ವೆಲ್ಕಮ್ ಟು ಲಕ್ಕಿ ವ್ಲಾಗ್ಸ್. ಇವತ್ತು ನಾನು ಫುಡ್ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೌತೆಕಾಯಿ ರಾಯ್ತ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಸಿಂಪಲ್ ರಾಯ್ತನ ಮಾಡೋದಕ್ಕೆ ನಾನು ಇಲ್ಲಿ 1/4 ಲೀಟರ್ ಮೊಸರು ತಗೊಂಡಿದ್ದೀನಿ, ಮತ್ತು 1/2 ಟೀ ಸ್ಪೂನ್ ಜೀರಿಗೆ, ಮತ್ತು 3 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು. 1 ಇಂಚಷ್ಟು ಶುಂಠಿ ಮತ್ತು ತೆಂಗಿನಕಾಯಿ, 1 ಸೌತೆಕಾಯಿ. ಬಟ್ ನಾನು ಇದು ದೊಡ್ಡದಾಗಿರೋದ್ರಿಂದ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನಾನು ಹಾಕಲ್ಲ, ಇದರಲ್ಲಿ ಒಂದು ಹಾಫ್ ಮಾತ್ರ ಹಾಕೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಶುಂಠಿ ಮತ್ತು ಸೌತೆಕಾಯಿ, ಫಸ್ಟ್ ಇದಿಷ್ಟನ್ನು ಗ್ರೈಂಡ್ ಮಾಡಿ ಸೆಪ್ರೇಟಾಗಿ ಮಾಡ್ಕೋಬೇಕು. ಸ್ವಲ್ಪ ತರ್ತರಿಯಾಗೇ ಇರಬೇಕು, ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ಸ್ವಲ್ಪ ತರ್ತರಿಯಾಗಿ ಆದಮೇಲೆ ಈ ಕೊಬ್ಬರಿನ ಹಾಕ್ಕೋಬೇಕು ನಾವು. ನಾನು ಸಾಲ್ಟ್ ಈಗಲೇ ಹಾಕೋದಿಲ್ಲ, ಯಾಕಂದರೆ ಸಾಲ್ಟ್ ಹಾಕಿದ್ರೆ, ಮೊಸರು ಹಾಕಿದ್ದೀವಲ್ವ, ಸಾಲ್ಟ್ ಹಾಕಿದ್ರೆ ಅದು ನೀರಾಗಿ ಹೋಗ್ಬಿಡುತ್ತೆ. ನಾವು ಯಾವಾಗ ಸರ್ವ್ ಮಾಡ್ಕೊಂಡು ತಿಂತೀವಿ ಆ ಟೈಮಲ್ಲಿ ಸಾಲ್ಟ್ನ ಹಾಕ್ಕೋಬೇಕು. ನೋಡಿ, ಇನ್ನೂ ತರ್ತರಿಯಾಗೇ ಇರೋದ್ರಿಂದ ಈಗ ನಾವು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಈ 1/4 ಲೀಟ್ರ್ ಮೊಸರನ್ನು ಅಟ್ ಎ ಟೈಮ್ ನಾವು ಆ್ಯಡ್ ಮಾಡಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಓಕೆ, ಈಗ ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಹಾಕೋಬಿಡೋಣ. 1/4 ಲೀಟ್ರ್ ಮೊಸರು ಬೇಕೇ ಬೇಕು ಅಂತ ಹೇಳಿದ್ನಲ್ವ, ಮಿಕ್ಕಿದ ಮೊಸರನ್ನ ಇದಕ್ಕೆ ಹಾಕ್ಕೊಂಡು ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಜ್ಜಿಗೆ ಮಾಡೋ ಇದರಿಂದ ಅದರಲ್ಲಿ ಬಬಲ್ಸ್ ಏನು ಇರಬಾರ್ದು. ಸೊ ಅದರಿಂದ ಈ ರೀತಿ ಮಾಡ್ತಾ ಇರೋದು. ನೋಡಿ, ಈ ರೀತಿ ಇರಬೇಕು ಮೊಸರು. ಈ ರೀತಿ ಇದ್ದಾಗ ಇವಾಗ ನಾವು ಗ್ರೈಂಡ್ ಮಾಡಿದ್ವಿ ಅಲ್ವಾ, ಹಾಕಬೇಕು. ಇದಕ್ಕಿನ್ನು ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ.
ಈಗ ಇದಕ್ಕೆ ಒಗ್ಗರಣೆ ಈ ರಾಯ್ತ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಗ್ಗರಣೆಗೆ ಬಳಸ್ತಾ ಇರೋದು ಎಣ್ಣೆ, ಸಾಸಿವೆ, ಜೀರಿಗೆ ಇಷ್ಟು ಮಾತ್ರನೇ ಬಳಸ್ತಾ ಇರೋದು. ಅದು ಬಿಟ್ಟರೆ ನಾನು ಇನ್ನೇನು ಆ್ಯಡ್ ಮಾಡಿಲ್ಲ. ಸೊ ಇದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಇದು ದೋಸೆ, ಇಡ್ಲಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತು ಎಸ್ಪೆಷಲಿ ಟೊಮ್ಯಾಟೊ ಬಾತ್, ಬಿರಿಯಾನಿ, ಪಲಾವ್ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದವರು ನನ್ನ ಕಮೆಂಟ್ ಬಾಕ್ಸಲ್ಲಿ ಯಾರ್ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ, ನನಗೆ ಗೊತ್ತಾಗುತ್ತೆ. ಇದು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಈಗ ಸಮ್ಮರ್ ಆಗಿರೋದ್ರಿಂದ ನಾವು ಎಷ್ಟು ಹೈಡ್ರೇಟೆಡ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ಸೌತೆಕಾಯಿ ಹಾಕಿರೋದ್ರಿಂದ ನಮ್ಮ ಬಾಡಿ ತುಂಬ ಕೂಲಾಗಿರುತ್ತೆ, ಹೈಡ್ರೇಟೆಡ್ ಆಗು ಕೂಡ ಇರುತ್ತೆ. ಸೌತೆಕಾಯಿ ಮತ್ತು ತೆಂಗಿನಕಾಯಿ ಹಾಕಿರೋದ್ರಿಂದ ಇದು ಸ್ಕಿನ್ಗೂ ಕೂಡ ಒಳ್ಳೆ ಗ್ಲೋ, ನರಿಶ್ಮೆಂಟ್ ಕೊಡುತ್ತೆ. ಹೆಲ್ದಿ ಆಗಿರುವ ಸೌತೆಕಾಯಿ ರಾಯ್ತನ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಇನ್ನೂ ನಿಮ್ಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಣ್ಣೆಲಿ ಹಾಕಿರೋ ಸ್ಪೈಸಸ್ ಎಲ್ಲ ಚಿಟಪಟ ಅಂದಮೇಲೆ ಸ್ಟವ್ ಆಫ್ ಮಾಡಿ ಸೌತೆಕಾಯಿ ರಾಯ್ತಾಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದೆ. ನೋಡಿ ಈಗ ಫೈನಲ್ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ರೆಡಿ ಆಗಿರೋ ಸೌತೆಕಾಯಿ ರಾಯ್ತಾಗೆ ಒಗ್ಗರಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಸರ್ವ್ ಮಾಡ್ತಾ ಇರೋದ್ರಿಂದ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಏನಕ್ಕೆ ಸಾಲ್ಟ್ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಅಂತಂದರೆ, ಮೊಸರು ಹಾಕಿರೋದ್ರಿಂದ ನಾವು ಫಸ್ಟೇ ಸಾಲ್ಟ್ ಹಾಕಿಟ್ರೆ ಅದೆಲ್ಲ ಚಟ್ನಿ ಎಲ್ಲ ಇನ್ನೂ ನೀರಾಗೋಗ್ಬಿಡುತ್ತೆ, ಟೇಸ್ಟ್ ಎಲ್ಲ ಸಪ್ಪೆ ಆಗುತ್ತೆ. ಆದ್ದರಿಂದ ನಾನು ಸರ್ವ್ ಮಾಡಬೇಕಾದ್ರೆ ನಾನು ಹಾಕಿದ್ದು ಸಾಲ್ಟು. ಈಗ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ಸೌತೆಕಾಯಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೂ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.